ಹೆಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇದು ಬಂದುಬಿಟ್ಟು ಫ್ರೈಡೇ ಎಪಿಸೋಡ್ ಆಗಿರುತ್ತೆ, ಅಂದರೆ ವರಮಹಾಲಕ್ಷ್ಮಿ ದಿನದ್ದು. ಸೊ ನಾವು ಬೇಗ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸ್ಕೊಂಡ್ಬಿಟ್ಟು ನಾವು ಹೊರಟಿದ್ದು ನಮ್ಮ ಊರಿಗೆ. ಏಕೆಂದರೆ ನನ್ನ ಕಸಿನ್ ಮ್ಯಾರೇಜ್ ಇತ್ತು. ಸೊ ನಾನು ಫುಲ್ ಡೇ ಇರೋಕ್ಕಾಗಲಿಲ್ಲ. 9:30ಗೆಲ್ಲ ಮನೇನ ಬಿಟ್ಬಿಟ್ವಿ. ಆಲ್ರೆಡಿ ನೋಡಿ ಚಿತ್ರದುರ್ಗ ರೀಚ್ ಆಗಿದ್ದೀವಿ. ಅವತ್ತಿನ ದಿನವೇ ಅವರು ದೇವ್ರ ಕಾರ್ಯ ಇರ್ತಿದ್ರಿಂದ ಬೇಗ ಮನೆಗೆ ಬಂದುಬಿಟ್ಟು ರೆಡಿಯಾಗಿದ್ದೀವಿ. ನೋಡಿ, ದೇವ್ರ ಕಾರ್ಯಕ್ಕೆ ಹೊರಡೋದಕ್ಕೆ. ಇದು ದೇವರಸಳ್ಳಿ ಅಂತ. ಇದು ನಮ್ಮ ಮನೆ ದೇವರಿರೋದು. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಆಂಜನೇಯ. ಸೊ ನಾವು ದೇವ್ರ ಕಾರ್ಯನ ಈ ರೀತಿ ಇಲ್ಲೇ ಬಂದು ಮಾಡಬೇಕು. ದೇವಸ್ಥಾನದಲ್ಲಿ ಪಲ್ಲಕ್ಕಿಯಲ್ಲಿ ದೇವ್ರನ್ನೆಲ್ಲ ತೊಗೊಂಡು ಬಂದು ನಾವು ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿಬಿಟ್ಟು ತೊಗೊಂಬಂದು ಈ ರೀತಿ ಮಾಡ್ತೀವಿ. ಇದು ಈ ರೀತಿ ಯಾರ್ಯಾರು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ನಾವಂತೂ ಹೀಗೇ ಮಾಡೋದು. ನಾವು ದೇವರಸಳ್ಳಿ ಮತ್ತು ತೊಪ್ಪತಳ್ಳಿ ಅಂತ ಇದೆ. ಸೊ ನಾವು ಎರಡು ಕಡೆಯೂ ಇದೇ ರೀತಿ ನಾವು ದೇವ್ರ ಕಾರ್ಯನ ಮಾಡ್ತೀವಿ. ಆಲ್ರೆಡಿ ನಾವಿಲ್ಲಿಗೆ ಬರೋ ಅಷ್ಟೊತ್ತಿಗೆ ದೇವ್ರ ಕಾರ್ಯ ಎಲ್ಲ ಶುರು ಆಗಿಬಿಟ್ಟಿತ್ತು. ಎಲ್ಲರೂ ಉದಿಗಡ್ಡೆ ಹಿಡ್ಕೊಂಡು ಬೆಳಗ್ತಾಯಿದ್ರು. ನಾವು ಆವಾಗ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 3:30 ಆಗಿತ್ತು ನೋಡಿ. ನನ್ನ ಮಗ ಅವ್ರ ದೊಡ್ಡಮ್ಮನ ಜೊತೆ ಹೋಗಿ ಪ್ರಸಾದ ತೊಗೊಳ್ತಾ ಇದ್ದಾನೆ, ಅಂದರೆ ತೀರ್ಥ ತೊಗೊಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಅದಾದಮೇಲೆ ಈ ರೀತಿ ಮಾಡ್ತಾರೆ. ಅಂದರೆ 5 ಎಡೆನ ಹಾಕ್ತಾರೆ. ಆ ಎಡೆಯಲ್ಲಿ ಏನಿರಲ್ಲ, ಎಲೆಯ ಮೇಲೆ ಬಾಳೆಹಣ್ಣನ್ನು ಸುಲಿದ್ಬಿಟ್ಟು ಪೀಸ್ ಮಾಡಿ ಹಾಕಿರ್ತಾರೆ. ಈ ರೀತಿ ಅವರು ಮಾಡಿಬಿಟ್ಟು ಕೊನೆಗೆ ಅದನ್ನು ಪ್ರಸಾದನ ತಿಂತಾರೆ. ಅದು ನನಗೆ ಗೊತ್ತಿಲ್ಲ ಸರಿಯಾಗಿ ಯಾಕೆ ಹೀಗೆ ಮಾಡ್ತಾರೆ ಅಂತ. ನಾನು ಕೂಡ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ಒಂದು 3 to 4 ಟೈಮ್ಸ್ ಅಷ್ಟೇ, ಬಿಟ್ಟರೆ ಇವಾಗಲೇ ನೋಡ್ತಾ ಇರೋದು. ಇದೆಲ್ಲ ಆದಮೇಲೆ ನೋಡಿ ಈ ರೀತಿ ತೊಗೊಳ್ತಾರೆ ಆ ಪ್ರಸಾದನ. ಈ ರೀತಿ ಫಸ್ಟ್ ಟೈಮ್ ಮಾಡ್ತಾರೆ. ಮತ್ತು ಸೆಕೆಂಡ್ ಟೈಮ್ ಕೂಡ 3 ಎಡೆನ ಹಾಕ್ಬಿಟ್ಟು ಮಾಡ್ತಾರೆ. ಮೊದಲನೇದು 5 ಹಾಕಿರ್ತಾರೆ, ಎರಡನೇದು 3 ಹಾಕಿ ಮಾಡ್ತಾರೆ. ಇದೇ ರೀತಿ ಕಾಣಿಸ್ತಿದೆಯಲ್ಲ, ಇದು 3 ಎಡೆ ಹಾಕ್ಬಿಟ್ಟು ಮತ್ತೆ ಇದೇ ರೀತಿ ಮಾಡ್ತಾರೆ. ಅದರಲ್ಲಿ ನನ್ನ ಮಗನ ನೋಡಿ ಆ ಕುಣಿತ ಹೆಂಗಿದೆ ಅಂದರೆ, ಆ ಸೌಂಡ್ಗೆ ಅವನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವ್ನಿಗೆ ಅಷ್ಟು ಇಷ್ಟ ಆಗಿದೆ ಅಲ್ಲಿ ಬಡಿತಾ ಇರೋದು. ಇದು ಬಂದುಬಿಟ್ಟು ಆಂಜನೇಯನ ದೇವಸ್ಥಾನ ಮುಖ್ಯ ದ್ವಾರ. ಇದು ಈ ರೀತಿ ಇದೆ. ಇದು ನೋಡಿ, ಇದೇ ನಮ್ಮ ಮನೆ ದೇವರು. ಆ್ಯಕ್ಚುಲಿ ಅವರು ನಮ್ಮಣ್ಣ ಗರ್ಭಗುಡಿ ಒಳಗೆ ಕೂತು ಪ್ರಸಾದ ತೊಗೊಳ್ತಾ ಇದ್ದಾರೆ. ನೋಡಿ, ಹೀಗಿದೆ ನಮ್ಮ ದೇವರು. ಇಲ್ಲೆಲ್ಲ ಹೆಣ್ಮಕ್ಳು ಎಲ್ಲ ಮುಗಿಸ್ಕೊಂಡು ಒಳಗಡೆ ಕೂತಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ. ಮತ್ತು ಅಲ್ಲಿ ಗಂಗಮ್ಮನ ಮಾಡ್ಕೊಂಡು ಬಂದಿದ್ರಲ್ಲ, ಸೊ ಅದನ್ನು ಕಳಶ ಮತ್ತು ಗಂಗಮ್ಮನ ತಗೊಂಡು ವಿಸರ್ಜನೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅವರು. ಯಾವುದಾದ್ರೂ ಹೂವಿನ ಗಿಡಕ್ಕೆ. ನನ್ನ ಮಗ ನೋಡಿ ಅವ್ರ ತಾತನ ಇಟ್ಕೊಂಡು ಕೂತಿದ್ದಾನೆ. ಅಲ್ಲಿ ಅನಿಬಿ ಇದೆ ಅಂತೇಳಿ, ಇಷ್ಟು ದೊಡ್ಡದಾಗಿ ಜೇನಿಟ್ಟಿದೆ ಅಂತ. ಇವರೇ ನಮ್ಮಣ್ಣ. ಇವ್ರ ಮದುವೆಗೆ ನಾವು ಬಂದಿರೋದು. ಅಲ್ಲಿಂದ ಮುಗಿಸ್ಕೊಂಡು ನಾವು ತೊಪ್ಪತಳ್ಳಿಗೆ ಬಂದ್ವಿ. ಇಲ್ಲೂ ಕೂಡ ಮತ್ತೆ ಸೇಮ್ ಪ್ರೊಸೀಜರ್, ಗಂಗಮ್ಮನ ಮಾಡಿ ಮತ್ತೆ ತೊಗೊಂಡು ಹೋಗ್ತಾರೆ. ನಾವು ಎರಡೆರಡು ಕಡೆ ನಾವು ದೇವ್ರ ಕಾರ್ಯಗಳನ್ನ ಮಾಡ್ತೀವಿ. ಇದು ಬಂದುಬಿಟ್ಟು ನಾವಿರೋವಂಥ ಊರು ತೊಪ್ಪತಳ್ಳಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಪಕ್ಕದಲ್ಲೇ ಹೊಸಳ್ಳಿ. ಈ ಎರಡೂ ಕೂಡ ಒಂದೇ ಅಂದ್ಕೊಂಡು ನಾವು ಎರಡೂ ಕಡೆಯೂ ನಾವು ಅಂದರೆ ದೇವ್ರ ಕಾರ್ಯನ ಮಾಡ್ತೀವಿ. ಇದೇ ರೀತಿ ಅಲ್ಲಿ ಹೇಗೆ 101, 501, 1001 ಎಡೆಗಳನ್ನ ಹಾಕಿರ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಎಡೆಗಳನ್ನ ಹಾಕ್ಬಿಟ್ಟು ಅದೇ ರೀತಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ. ಅಂದರೆ ತೊಪ್ಪತಳ್ಳಿಲಿ ಉಪವಾಸ ಮಾಡಿರ್ತಾರೆ ನಮ್ಮ ಅಣ್ಣ ತಮ್ಮಗಳೆಲ್ಲ. ಸೊ ಜಾಸ್ತಿ ಜನ ಬಂದಿರ್ತಾರೆ. ಇವತ್ತು ಜಾಸ್ತಿ ಬಂದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಿದೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ. ವರಮಹಾಲಕ್ಷ್ಮಿಗೆ ಉಪವಾಸ ಇರ್ತಾರೆ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿಗೂ ಬರೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಬಂದಿದ್ದಾರೆ ಈ ಸರಿ. ಯೂಶ್ವಲಿ ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಒಂದು 500ರಿಂದ 800 ಜನ ಇರ್ತಾರೆ ದೇವ್ರ ಕಾರ್ಯಗಳಿಗೇ. ಬಟ್ ಇಲ್ಲಿ ತುಂಬ ಬಂದಿಲ್ಲ. ಎಲ್ಲ ಹೆಣ್ಮಕ್ಳೇ ಬರ್ತಾರೆ ಯೂಶ್ವಲಿ. ನೋಡಿ, ಇಲ್ಲೂ ಕೂಡ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇದು ಬಂದುಬಿಟ್ಟು ರಂಗನಾಥ ಸ್ವಾಮಿ ತೊಪ್ಪತಳ್ಳಿಯಲ್ಲಿ. ನಾವು ಇದೇ ರೀತಿ ಹೊರಡ್ಸ್ಕೊಂಡು ಬಂದಿರ್ತೀವಿ. ಪಲ್ಲಕ್ಕಿ ಹೊತ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ನಾವು ದೇವ್ರ ಕಾರ್ಯನ ಮಾಡ್ತೀವಿ. ನೋಡಿ, ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಉದಿಗಡ್ಡಿನ ಕೊಡ್ತಾರೆ. ಸೊ ಈ ದೇವರಿಂದ ಇವರು ಪರಾಕು ಅಂತ ಹೇಳ್ತಾರೆ. ಇದು ನಮ್ಮ ಕಡೆ ಈ ರೀತಿಯೇ ಮಾಡೋದು. ಅವರು ಅದನ್ನು ಹೇಳ್ತಾರೆ ಪರಾಕು ಅಂತ, ನಾವು ಉಳಿದವರೆಲ್ಲ ಹೇಳಬೇಕು. ನೋಡಿ, ಈ ರೀತಿ ಪೂಜೆ ಎಲ್ಲ ಮಾಡ್ತಾರೆ. ಹೀಗೆ 4 ದಿಕ್ಕಿಗೂ ಕೂಡ ಈ ರೀತಿ ನಮಸ್ಕಾರ ಮಾಡ್ತಾರೆ. ಗರ್ಭಗುಡಿಯಿಂದ ಹೊರಗಡೆ
ಇದನ್ನು ಪಲ್ಲಾರ ಎಲ್ಲ ಹಾಕ್ಬಿಟ್ಟು ಅಂದರೆ ಪ್ರಸಾದನ ಹಾಕ್ಬಿಟ್ಟು ಪೂರ್ತಿ ಹೊರಗಡೆ ಬಂದುಬಿಟ್ಟು 4 ದಿಕ್ಕಿಗೂ ಈ ರೀತಿ ನಮಸ್ಕಾರ ಮಾಡ್ತಾರೆ. ಇಲ್ಲಿ ಕೂಡ ನಿಂತ್ಕೊಂಡು ಪರಾಕು ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ ನೋಡಿ. ಅವರಿಂದ ಇವರೆಲ್ಲ ಇದೇ ರೀತಿ ಫಾಲೋ ಮಾಡಬೇಕು. ಹೀಗೆ ಹೋಗ್ತಾರೆ. ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ಇವಾಗ ಪರಾಕು ತುಂಬ ಚೆನ್ನಾಗಿ ಹೇಳಿದ್ರು. ಇದನ್ನು ಕೇಳಿಸ್ಕೊಂಡು ಹೇಗಿದೆ ಅಂತ. ನಮ್ಮನೇಲಿ ಯಾರದೇ ಮದುವೆ ಆದರೂ ಇದೇ ರೀತಿಯೇ ಮಾಡ್ತಾರೆ. ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಎಲ್ಲರೂ ಕೂಡ ಇದೇ ರೀತಿ ದೇವ್ರ ಕಾರ್ಯನ ಮಾಡ್ತಾರೆ. ಇದನ್ನು ಆಲ್ಮೋಸ್ಟ್ 3 ಸರಿ ಹೇಳ್ತಿದ್ದಾರೆ. ಹೊರಗಡೆ ಒಂದು ಸರಿ, ಒಳಗಡೆ ಒಂದು ಸರಿ. ಇವಾಗ ಹೊರಗಡೆ ಹೇಳ್ತಾ ಇದ್ದಾರೆ. ಇವಾಗ ಮುಗೀತು. ಅದಾದಮೇಲೆ ಭೂತಪ್ಪನ ತಂದಿರ್ತಾರೆ ನೋಡಿ. 2 ಭೂತಪ್ಪದ ಮುಖವಾಡಗಳಿದೆ ಅಲ್ಲಿ. ಅದನ್ನು ಹೊತ್ಕೊಂಡು ಈ ರೀತಿ ಇಲ್ಲೂ ಕೂಡ ಕುಣಿತಾರೆ ಅವರು. ಅದೆಲ್ಲ ಆದಮೇಲೆ ಆ ಪ್ರಸಾದನ ಸ್ವೀಕಾರ ಮಾಡಬೇಕು ನೋಡಿ. ಈ ರೀತಿಯೇ ಮಾಡ್ತಾರೆ ಅವರು. ಇದು ಗರ್ಭಗುಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ದೊಡ್ಡಯ್ಯ ಅಂತಾರೆ, ಅಂದರೆ ರಂಗನಾಥ ಸ್ವಾಮಿ ಅಂತ. ಇದು ಒಡೆದು ಮೂಡಿರುವಂತಹ ದೇವರು. ಈ ದೇವಸ್ಥಾನಕ್ಕೆ ಒಂದು ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ಏನು ಡೋರೇ ಇಲ್ಲ. ನೀವು 24 ಅವರ್ಸ್ ಕೂಡ ಓಪನ್ ಆಗೇ ಇರುತ್ತೆ. ಗೇಟಿಗೆ ಕೂಡ ಬೀಗ ಹಾಕೋದಿಲ್ಲ ಇಲ್ಲಿ. ಯಾವಾಗಾದರೂ ಬಂದ್ರೂ ನಾವು ದೇವ್ರನ್ನ ದರ್ಶನ ಮಾಡ್ಬೋದು. ಅದೆಲ್ಲ ಮುಗಿಸ್ಕೊಂಡು ಬಂದು ದೇವ್ರನ್ನ ಈ ರೀತಿ ಕೂರಿಸಿದ್ದಾರೆ ನೋಡಿ. ಈ ಗರ್ಭಗುಡಿ ಒಳಗೆ ಬಂದುಬಿಟ್ಟು ಮದುಮಗ ಅಥವಾ ಮದುಮಗಳು ಯಾರು ಬರ್ತಾರಲ್ಲ ಅವರನ್ನು ಕರ್ಕೊಂಡು ಬಂದು ಈ ರೀತಿ ಇಲ್ಲಿ ಕಂಕಣ ಕಟ್ಟಿಸ್ತಾರೆ ದೇವ್ರ ಮುಂದೆ ಕೂರಿಸ್ಬಿಟ್ಟು ನೋಡಿ. ಅವರು ಪೂಜಾರಿ ಅವರು ಬಂದುಬಿಟ್ಟು ಈಗ ಒಂದಿಷ್ಟು ಮಂತ್ರಗಳನ್ನ ಹೇಳಿ ಅವರು ಕಂಕಣ ಕಟ್ತಾರೆ. ಮತ್ತು ಇಲ್ಲಿ ಎಲ್ಲ ಸಾಸಿವೆ ಇಟ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಆರತಿ ಬೆಳಗ್ಗೆ ದೇವರಿಗೂ ಕೂಡ ಆರತಿ ಮಾಡಿ ಈ ಕಂಕಣ ಕಟ್ಟೋದನ್ನು ಇಲ್ಲಿಗೆ ಇದನ್ನು ಮುಗಿಸ್ತಾರೆ ಒಳಗಡೆನೆ ನೋಡಿ. ಅವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಆಯಿತು. ಇವಾಗ ಅಕ್ಷತೆನ ಹಾಕ್ತಾ ಇದ್ದಾರೆ. ಅದೆಲ್ಲ ಮುಗಿಸ್ಕೊಷ್ಟೊತ್ತಿಗೆ ಆಲ್ಮೋಸ್ಟ್ 6 ಆಗಿತ್ತು ನೋಡಿ. ಇಲ್ಲಿ ಉಪವಾಸ ಇದ್ದು ದೇವ್ರ ಕಾರ್ಯ ಮಾಡ್ತಾರಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಸರಿ ಊಟ ಹಾಕಿಸ್ತೀವಿ ನೋಡಿ. ಇದೆಲ್ಲ ಮುಗೀತು. ಇವರೆಲ್ಲ ನನ್ನ ಕಸಿನ್ಸು. ಮುಗೀತು ಅಂತ ಹೇಳ್ತಿದ್ದೀವಿ. ನಾಳೆ ಮದುವೆ ಅಂತ ಕೇಳಿಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.